ಸರ್ ನಮಸ್ತೆ ಸರ್. ಒಂದು ಕೇಳ್ಬೇಕಾಗಿತ್ತು ಸರ್. ಹೇಳಿ. ಈ ಗ್ರಹಣ ಈ ನಮ್ಮ ಕಡೆ ಸ್ವಲ್ಪ 13 ನಿಮಿಷ ಇಷ್ಟೇ ಇದೆ ಸರ್. ಹೀಗಾಗಿ ಆ ಗ್ರಹಣದ ಪೂರ್ವದಲ್ಲಿ ಯಜ್ಞಗಳನ್ನು ಹೋಮ ಮಾಡಬಹುದಾ ಅಥವಾ ಗ್ರಹಣದ ಸಮಯದಲ್ಲಿ ಮಾಡಬೇಕಾ ಅಥವಾ ಗ್ರಹಣ ಬಿಟ್ಟ ಮೇಲೆ ಮಾಡಬೇಕಾ ಸರ್? ಉದ್ದೇಶವಾಗಿ ಮಾಡುವಂತದ್ದಾದ್ರೆ ಆಗ್ಲೇ ಮಾಡ್ತಾರೆ. ಅದು ಕೇಳಿಸ್ತೀರಾ ಸರ್? ಗ್ರಹಣದ ಉದ್ದೇಶವಾಗಿ ಮಾಡುದಾದ್ರೆ ಹಾ ಸರ್. ಆಗ ಅದೇ ಉದ್ದೇಶದಿಂದ ಮಾಡುದು ಅಂತ ಆದಾಗ ಅದನ್ನ ಆಗ್ಲೇ ಮಾಡುದು. ಆದ್ರೆ 13 ದಿನದಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮೊದ್ಲೇ ಶುರು ಮಾಡ್ಬೇಕಾಗತ್ತೆ. ಅದು ಹಿಡಿಯಕ್ಕಿಂತ ಮೊದಲೇ ಮಾಡಬಹುದು. ಮೊದ್ಲೇ ಮಾಡಿ ಹಾ. ಆಮೇಲೆ ಆ ಸಮಯದಲ್ಲಿ ಮತ್ತೆ ಗ್ರಹಣ ಹಿಡಿಯುವಾಗ ಸ್ನಾನ, ಬಿಡುವಾಗ ಸ್ನಾನ ಆಗ್ಲೇಬೇಕಾಗುತ್ತೆ. ಸರಿ. ಒಂದೇನಂದ್ರೆ ನೀವು ಸ್ನಾನಕ್ಕೆ ಹೋಗಿ ವಾಪಸ್ ಬರುವಾಗ ಬಿಡ್ಲಿಕ್ಕಾಗುತ್ತೆ, ಮತ್ತೆ ಇನ್ನೊಂದು ಸ್ನಾನ ಮಾಡ್ಕೊಂಡು ಬಂದ್ರೆ ಬಾತ್ರೂಮ್ ಅಲ್ಲಿ ಸರಿ ಸರಿ ಸರಿ. ನಮಸ್ತೆ. ಅಂದ್ರೆ ಇನ್ನು ಏನ್ ಮಾಡಬಹುದು ಅಂದ್ರೆ, ಬಿಟ್ಟು ಹೋಗುವ ಸಾಧ್ಯತೆ ಇದ್ರೆ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಆ ಊರಿಗೆ ಹೋಗ್ಬೋದು. ಸರಿ ಸರಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ತತ್ಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಂ ಚ್ಯತೆ. ಭಗವಂತನ ಪರಿಚಯವನ್ನ ಮಾಡಿಕೊಡ್ತಾ ಅನೇಕ ಅಂಶಗಳನ್ನ ಅಲ್ಲಿ ನಿರೂಪಣೆ ಮಾಡಿದ್ರು. ಮುಖ್ಯವಾಗಿ ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರು ಒಂದೇ ತತ್ವದ ಎರಡು ನಾಣ್ಯಗಳಿದ್ದ ಹಾಗೆ, ಅಂದ್ರೆ ಒಟ್ಟಿಗೆ ಇರೋರು ಅಂತ. ಒಂದೇ ತತ್ವ ಅಂದ್ರೆ ನಾನು ಹೇಳ್ತಾ ಇರೋದು ಮುಕ್ತರು ಅನ್ನುವ, ಸರ್ವದಾ ಮುಕ್ತರು, ನಿತ್ಯ ಮುಕ್ತರು ಅನ್ನುವಂತಹ ತತ್ವದ ಎರಡು ಪ್ರಧಾನ ಅಂಶಗಳು. ಆದ್ರಿಂದ ಅವರನ್ನ ಗಮನದಲ್ಲಿ ಇಟ್ಟುಕೊಂಡು ಉಳಿದದ್ದೆಲ್ಲ ಜಗತ್ತಿನ ತೀರ್ಮಾನ ಮಾಡಬೇಕು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಕೆಲವು ಶ್ರುತಿಗಳ ಮೂಲಕ ಅವರಿಬ್ಬರು ಎಂಥವರು ಅನ್ನೋದನ್ನ ನಿರೂಪಿಸಿ ಹೇಳಿದರು. ನಾರಾಯಣ. ಮುಂದೆ ಸರ್ವದೋಷ ವಿವರ್ಜಿತಳಾದ ಸರ್ವ ಪರಮ, ಉಳಿದ ಎಲ್ಲರಿಗಿಂತಲೂ ಪರಮನೆನಿಸಿದ ಶ್ರೀಯನ್ನ ತಿಳಿದು ತತ್ಪರಮಂ, ಅವಳಿಗಿಂತಲೂ ಪರನೆನಿಸಿದ ತತ್ಪತಿಂ, ಅವಳ ಗಂಡನಾದ ಪುರುಷೋತ್ತನನ್ನು ವಿಜ್ಞಾಯ, ಚೆನ್ನಾಗಿ ತಿಳಿದು ಯಹ ಉಪಾಸತೆ, ಯಾರು ಚೆನ್ನಾಗಿ ನಿತ್ಯ ಉಪಾಸನೆ ಮಾಡ್ತಾನೋ ತೇಹಿ ಯುಕ್ತ ತಮಾಮತಃ, ಇಲ್ಲಿ ಏನು ತೇಮೇ ಯುಕ್ತ ತಮಾಮತಃ ಅನ್ನುವ ವಿವರಣೆ ಬಂತು, ಅದರ ವ್ಯಾಖ್ಯಾನ ರೂಪವಾಗಿ ಈ ಮಾತು ತೇಮೇ ಯುಕ್ತ ತಮಾಮತಃ ಅನ್ನೋದು ತೇಹಿ ಯುಕ್ತ ತಮಾಮತಃ. ಹೇ ತತ್ಪತಿಂ ತತ್ಪರಮಂ ಪುರುಷೋತ್ತಮಂ ವಿಜ್ಞಾಯ ಉಪಾಸತೆ, ನಿತ್ಯಂ ತೇ, ನನಗೆ ಯಾವಾಗ್ಲೂ ಅವ್ರು ಬಹಳ ಇಷ್ಟ. ಯತಃ, ಯಾವ ಕಾರಣಕ್ಕಾಗಿ, ಕ್ಲೇಶೋಧಿಕತರಸ್ತೇಷಾಂ, ತೇಷಾಂ ಕ್ಲೇಶಃ ಅಧಿಕತರಃ,
ಅವರ ಕ್ಲೇಶ ಅನ್ನೋದು ಅತ್ಯಂತ ಹೆಚ್ಚಿನದ್ದು. ಯಾಕೆ? ಸರಿ ಇದೆ. ಯಥ ಕ್ಲೇಶೋಧಿಕಸ್ತೇಷ ಪೃಥಕ್ ಶ್ರಿಯಮುಪಾಸನಂ ವಿಷ್ಣುನಾ ಸಹಿತಾಧ್ಯಾತ ಸಾಪಿ ತುಷ್ಟಿ ಪರಾಮೃಜೆ. ಅಧಿಕಃ ಕ್ಲೇಶಃ ತೇಷಾಂ ಪೃಥಕ್, ಅವರಿಗೆ ಅಧಿಕವಾದ ದುಃಖ ಇದೆ. ಯಾಕೆಂದ್ರೆ ದೇವರನ್ನು ಮತ್ತು ದೇವಿಯನ್ನು ಪೃಥಕ್, ಪ್ರತ್ಯೇಕವನ್ನು, ಶ್ರಿಯಂ ಪೃಥಕ್ ಉಪಾಸತಾಂ, ಶ್ರಿಯಂ ಶ್ರೀಯನ್ನು ಪೃಥಕ್ ಪ್ರತ್ಯೇಕವಾಗಿ ಉಪಾಸತಾಂ ತೇಷಾಂ ಉಪಾಸನೆ ಮಾಡುವ ಅವರಿಗೆ ಅಧಿಕ ಕ್ಲೇಶ, ಅವ್ರ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾರೆ. ಆದರೆ ವಿಷ್ಣುನ ಸಹಿತಾಧ್ಯಾತ, ವಿಷ್ಣುವಿನಿಂದ ಸಹಿತರಾಗಿ ಧ್ಯಾನ ಮಾಡಲ್ಪಟ್ಟಾಗ ತೇಹಿ ಯುಕ್ತ ಸಾಪಿ ತುಷ್ಟಿಂ ಪರಾಮ್ರಜೇತ್, ವಿಷ್ಣುವಿನ ಸಹಿತವಾಗಿ ಆಕೆಯನ್ನ ಪೂಜೆ ಮಾಡಿದ್ರೆ ಅವಳು ಇನ್ನಷ್ಟು ಹೆಚ್ಚು ತೃಪ್ತಳಾಗ್ತಾಳೆ ಅನ್ನುವ ಮಾತನ್ನ ಈ ಶ್ರುತಿ ನಮಗೆ ನಿರೂಪಿಸಿದೆ. ಆದ್ರಿಂದಾಗಿ ಇಲ್ಲಿರುವ ಪ್ರತಿಯೊಂದು ಸಂಗತಿಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದಕ್ಕೋಸ್ಕರ ಈ ಶ್ರುತಿಯನ್ನ, ಪರಮಶ್ರುತಿಯನ್ನ ಇಲ್ಲಿ ಉಲ್ಲೇಖ ಮಾಡಿದ್ರು. ಅನ್ಯಥಾ, ಒಂದು ವೇಳೆ ಹಾಗೆ ಮಾಡದೆ ಹೋದೆವು ಅಂತಾದರೆ, ಆ ಉಪಾಸನೆಯ ಅಂಶವನ್ನ ಸರಿಯಾಗಿ ಗಮನಿಸಲಿಲ್ಲ ಅಂದ್ರೆ, ಅನ್ಯಥಾತು ಪುನರ್ ವಿಷ್ಣೋ ಶ್ರೀಪತಿತ್ವೇನ ಚಿಂತನಂ ಅಚ್ಛಿದ್ರಮೇವ ಕರ್ತವ್ಯಂ ಮುಕ್ತಿಶ್ಚಿರಾತ್ ಇತಿ ಮುಕ್ತಿಶ್ಚಿರಾತ್ ಭವೇತ್. ಒಂದು ವೇಳೆ ಶ್ರೀಯನ್ನ ಪ್ರತ್ಯೇಕವಾಗಿ ಉಪಾಸನೆ ಮಾಡಿದ ಆಗ ದಾರಿ ತಪ್ಪಲಿಲ್ಲ, ತಪ್ಪದೆ ಪುನಃ ಮತ್ತೆ ವಿಷ್ಣೋ ನಾರಾಯಣನ ಶ್ರೀಪತಿತ್ವೇನ, ಅವಳನ್ನ ಮೊದಲು ಪ್ರತ್ಯೇಕವಾಗಿ ಉಪಾಸನೆ ಮಾಡಿದ್ರು ಕೂಡ, ಶ್ರೀಪತಿ ಅಂದ್ರೆ ಅವಳ ಬಗ್ಗೆ ಗೊತ್ತಿದೆ, ತಪ್ಪು ಮಾಡಬೇಕು ಅಂತಲ್ಲ, ಆದ್ರೆ ಮೊದಲು ಅವಳನ್ನು ಉಪಾಸನೆ ಮಾಡಿ ಆಮೇಲೆ ಬಿಡುಗಡೆ ಆಗ್ಬೇಕು ಅಂದ್ರೆ ಶ್ರೀಪತಿಯನ್ನು ಉಪಾಸನೆ ಮಾಡ್ಬೇಕು. ಪುನಃ ವಿಷ್ಣೋ ಶ್ರೀಪತಿತ್ವೇನ ಉಪಾಸನಂ ಅಚ್ಛಿದ್ರಮೇವ ಕರ್ತವ್ಯಂ, ತಪ್ಪಿಲ್ದೆ ಮಾಡಬೇಕು, ಬಿಡದೆ ಮಾಡಬೇಕು, ದೋಷ ಇಲ್ಲದೆ ಮಾಡಬೇಕು. ಅಷ್ಟು ಉಪಾಸನೆ ಮಾಡುವಾಗ್ಲೇ ಹೈರಾಣಾಗಿರುತ್ತೆ. ಆ ಉಪಾಸನೆಯ ವಿಷಯದಲ್ಲಿ ಎಚ್ಚರ ತಪ್ಪಿತು ಅಂತಾದ್ರೆ, ಜ್ಞಾನ ತಪ್ಪಿತು ಅಂತಾದ್ರೆ, ಆವಾಗ ಮತ್ತೆ ಅನರ್ಥ ಆಗುವ ಸಂಭವಗಳು ಜಾಸ್ತಿ. ಹಾಗಾಗಿ ಅಚ್ಛಿದ್ರಮೇವ ಕರ್ತವ್ಯಂ, ದೋಷ ಇಲ್ಲದಂತೆ ಮಾಡಬೇಕು. ಇತಿ ಮುಕ್ತಿ ಚಿರಾತ್ ಭವೇತ್, ಆಗ ಮಾತ್ರ ಬಿಡುಗಡೆಯ ದಾರಿ ಆಗುತ್ತೆ. ಇಲ್ಲ ಅಂದ್ರೆ ಕಡೆಗಣಿಸಲ್ಪಡ್ತಾನೆ ಅಥವಾ ಯಾವುದಾದ್ರೂ ಅನರ್ಥಕ್ಕೆ ಈಡಾಗ್ತಾನೆ. ತಸ್ಮಾದ್ ಅಕ್ಲೇಶತೋ ಮುಕ್ತಿ ಕ್ಷಿಪ್ರಂ ವಿಷ್ಣು ಉಪಾಸನಂ. ಅಕ್ಲೇಶತೋ ಮುಕ್ತಿ, ಕ್ಲೇಶ ಇಲ್ಲದಂತೆ ಮುಕ್ತಿ ಆಗಬೇಕು ಅಂತಂದ್ರೆ, ಬೇಗನೆ ಮುಕ್ತಿ ಆಗಬೇಕು, ಚೆನ್ನಾಗಿ ಪೂರ್ಣ ಸುಖವನ್ನು ಅನುಭವಿಸಬೇಕು ಅಂತಿದ್ರೆ, ಆವಾಗ ಶ್ರೀಪತಿಯಾಗಿಯೇ ಪರಮಾತ್ಮನನ್ನ, ಅಂದ್ರೆ ವಿಷ್ಣುವಿನ ಪರಿವಾರವಾಗಿ ಆಕೆಯನ್ನು ಚಿಂತಿಸಬೇಕು ಹೊರತು ಪ್ರತ್ಯೇಕವಾಗಿ ಚಿಂತಿಸಿ ಆಮೇಲೆ ನಾನು ನಾರಾಯಣನ ಉಪಾಸನೆಯ ಕಡೆಗೆ ಬರ್ತೇನೆ ಅನ್ನುವುದು ಹಿತಕಾರಿ ಅಲ್ಲ, ಮತ್ತೆ ಗ್ಯಾರಂಟಿಯ ಬಾಪ್ತಲ್ಲ. ಆಗಬೇಕಾದ ಕೆಲಸವನ್ನು ಸ್ಪಷ್ಟವಾಗಿ ಮಾಡಬೇಕಾದದ್ದು ಪ್ರತಿಯೊಬ್ಬನಿಗೂ ಅತ್ಯಂತ ಅಗತ್ಯ ಆದದ್ರಿಂದ ಆ ಅಂಶವನ್ನು ಗಮನಿಸಬೇಕು. ಯುಕ್ತತಮಾಹ ಸಾಧಕತಮಾಹ. ಯುಕ್ತತಮಾಹ ಅಂತಂದ್ರೆ ಯೋಗದಿಂದ ಕೂಡಿದವರು. ಯಾವ ಯೋಗ? ನನ್ನಕ್ಕಿಂತ ಉತ್ತಮವಾದ ಒಂದು ವಸ್ತು ಇದೆ, ಅದು ಯಾವತ್ತೂ ಕೂಡ ನಮ್ಮನ್ನ ಕಾಪಾಡುತ್ತೆ, ಅದಕ್ಕೆ ನಾನು ಸರ್ವದಾ ಋಣಿಯಾಗಿರ್ತೇನೆ ಅನ್ನುವ ಸರಿಯಾದ ಭಕ್ತಿ ಯೋಗ. ನಾನು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಅವನ ಕರುಣೆಯಿಂದ ಆಗ್ತಾ ಇರುವಂಥದ್ದು ಅಂತ ಅದರ ಫಲವನ್ನ ತ್ಯಾಗ ಮಾಡಿ ಅವನಲ್ಲಿ ಮನಸ್ಸಿಟ್ಟು ಒಪ್ಪಿಸುವಂತಹ ಕರ್ಮಯೋಗ. ಜಗತ್ತಿನಲ್ಲಿ ಉಳಿದ ಎಲ್ಲ ವಸ್ತುಗಳಿಗಿಂತ ಪರಮಾತ್ಮನೇ ಹಿರಿಯ, ಈ ಎಲ್ಲ ವಸ್ತುಗಳು ಅವನ ಪರವಾಗಿ ಇದೆ ಅಂತ ಚಿಂತಿಸಿ ವಿರಕ್ತಿ ಯೋಗ. ಇದೆಲ್ಲದರ ಜೊತೆಗೆ ಸಾಧ್ಯವಾದರೆ ಭಗವಂತನಲ್ಲಿ ಗಾನ ಯೋಗ. ಇದೆಲ್ಲ ಯುಕ್ತ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರಲ್ಲ, ಕೆಲವರಿಗೆ
ಹಾಡು ಅಥವಾ ಸಂಗೀತ ಈ ಹಿನ್ನೆಲೆಯಲ್ಲಿ ಭಗವಂತನಿಗೆ ಶರಣಾಗ್ತಾರೆ. ಕೆಲವರು ಕರ್ಮ, ತನಗೆ ಒದಗಿದಂತಹ ಸಹಜವಾದ ಜವಾಬ್ದಾರಿಯನ್ನ ಉತ್ತಮವಾಗಿ ನಿರ್ವಹಿಸಿ ಒಬ್ಬ ಚಿಕಿತ್ಸೆ ಕೊಡುವಂತಹ ವೈದ್ಯ ರೋಗಿಯಲ್ಲಿ ಭಗವಂತನನ್ನ ಕಂಡು ಅದರಿಂದ ಪ್ರತಿಫಲಾಪೇಕ್ಷೆ ಇದೆ. ಯಾಕಂದ್ರೆ ರೋಗಿ ವಾಪಸ್ ಬೈತಾನೆ, ಡಾಕ್ಟರನ್ನೇ ಅಂದ್ರೆ ತಲೆ ಕೆಟ್ಟಿದೆ ಅನ್ನುವ ಹಾಗೆ ಆರೋಪ ಮಾಡುತ್ತಾನೆ. ಇದೆಲ್ಲವನ್ನು ಸಹಿಸಿಕೊಳ್ಳಬೇಕು. ಸಾಮಾನ್ಯ ಮುಖ್ಯ ಡಾಕ್ಟರ್ಗಳಿಗೆ ರಿಸ್ಕ್ ಜಾಸ್ತಿ ಆದ್ರೂ ಕೂಡ ಬಯಸ್ಕೊಳ್ಳೋದು ಹೆಚ್ಚು ಸೂಕ್ತ ಇರುವಂತಹ ಪರಿಚಾರಿಕೆಯರು ಅಥವಾ ಪರಿಚಾರಕರು, ನರ್ಸ್ ಮಾಡುವಂತಹ ಮೇಲ್ ನರ್ಸೋ ಫಿಮೇಲ್ ನರ್ಸೋ ಯಾರೋ ಇರ್ತಾರಲ್ಲ, ಅವರು ಆ ಪರಿಸರವನ್ನು ಹೆಚ್ಚು ಹತ್ತಿರದಿಂದ ನೋಡಬೇಕಾದದ್ದು, ಅನುಭವಿಸಬೇಕಾದದ್ದು. ಆದ್ರೆ ಅವರಿಗೆ ಈ ಪ್ರಜ್ಞೆ ಇದ್ರೆ ಈ ಕೆಲಸ ಮಾಡುವುದು ಕೂಡ ನನ್ನ ಪ್ರವೃತ್ತಿ ಆಗದೆ ಇದೊಂದು ನನ್ನ ಕಾರ್ಯಭಾರದ ಅವಶ್ಯಕತೆ ಅನ್ನೋದನ್ನು ತಿಳಿದಾಗ ಅಲ್ಲೂ ಸಾಧಕ ತತ್ವ ಅನ್ನೋದು ಬಂದೇ ಬರುತ್ತೆ. ಆ ಜ್ಞಾನ ಇರಬೇಕು ಅನ್ನೋದಷ್ಟೇ ಮುಖ್ಯ ಅನ್ನೋದು ಇಲ್ಲಿ ಭಗವಂತನ ಉಪಾಸನೆಗೆ ಸಂಬಂಧಪಟ್ಟ ಅನೇಕ ಅಂಶಗಳನ್ನ ಸಾಧನೆ ಕೇವಲ ಶಾಸ್ತ್ರ ಓದಿದವನಿಗೆ ಮಾತ್ರ ಅಲ್ಲ. ಸಾಧನೆ ಎನ್ನುವುದು ಆಯಾ ಎಲ್ಲಾ ಕ್ಷೇತ್ರಗಳಲ್ಲೂ ಅದರ ಎಚ್ಚರ ಇದ್ದು ಅವರು ಅದನ್ನು ನಿರ್ವಹಿಸಿದ್ರೆ ಅವರು ಅದನ್ನು ಮಾಡ್ಲಿಕ್ಕಾಗೇ ಆಗುತ್ತೆ, ಮತ್ತೆ ಮಾಡುತ್ತಾರೆ ಕೂಡ, ಮಾಡಿದವರು ಇದ್ದಾರೆ ಸಂಗೀತದಿಂದಲೇ. ಆದ್ರೆ ಒಂದೇ ಅರಿವು ಅವರಿಗೆ ಹೇಗೋ ಒಂದು ಕಡೆಯಿಂದ ಅದು ಸಿಗ್ಬೇಕಷ್ಟೆ. ಸಂಗೀತದ ತುತ್ತ ತುದಿಯನ್ನು ಏರಿದಂತಹ ಮಂದಿ ಅವನ ಅನನ್ಯ ಶರಣಾಗತಿಯಿಂದ ಬಿಡುಗಡೆಯ ದಾರಿಯನ್ನ ಹೊಂದಿದಂತಹ ಸಂಗತಿಗಳನ್ನ ಉಪನಿಷತ್ತುಗಳೇ ಹೇಳುತ್ತವೆ. ವೀಣಾವಾದನ ತತ್ವಜ್ಞ ಸೋಪಿ ತುಷ್ಟಿಂ ಪರಾಂ ರಚೇತ್. ಯಾರು ವೀಣಾವಾದನ ತತ್ವಜ್ಞ ಇದ್ದಾನೆ ಅವನು ಪರಾಂ ಉತ್ತಮವಾದ ಆತ್ಮಾನಂದವನ್ನು ಹೊಂದುತ್ತಾನೆ, ಬಿಡುಗಡೆಯನ್ನು ಹೊಂದುತ್ತಾನೆ. ಅಂದ್ರೆ ಆ ಸ್ಥಿತಿಗಳು ಕೂಡ ಸಾಧಕ ತಮತ್ವವನ್ನೇ ತಿಳಿಸುತ್ತವೆ ಅನ್ನೋದು ಒಟ್ಟು ಈ 2 ಪದ್ಯಗಳಲ್ಲಿ 2 ಮತ್ತು 3 ಪದ್ಯಗಳಲ್ಲಿ ಹೇಳಿದ್ದನ್ನ ತಾತ್ಪರ್ಯದಲ್ಲಿ ನಾವು ನೋಡಿದ ಹಾಗಾಯ್ತು. ಸರಿ, ಮುಂದೆ ಹೋಗೋಣ. ಶ್ಲೋಕ. ಏತ್ವಕ್ಷರಂ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಂ ಅಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ. ಏತು ಅಕ್ಷರಂ. ಅಕ್ಷರ ಅಂತಂದ್ರೆ ಕೊನೆ ಇಲ್ಲದ್ದು, ನಾಶ ಇಲ್ಲದ್ದು, ಹೆಚ್ಚು ಸುರಿಸುವಂಥದ್ದು, ಯಾವತ್ತೂ ಕೂಡ ನಾಶಪಡಿಸದ್ದು. ಏತು ಅಕ್ಷರಂ ಅನಿರ್ದೇಶ್ಯಂ. ಹಿಂದೆ ಬಂತು ಅನಿರ್ದೇಶ್ಯೌ ತೌ ಸ್ಮೃತಃ ಅಂತ. ಅದು ಈ ಶ್ಲೋಕದ ವಿವರಣೆಯನ್ನು ಸೇರಿಸಿ ಬಂತು. ಅವರಿಬ್ರು ಅನಿರ್ದೇಶ್ಯರು. ಯಾಕೆಂದ್ರೆ ಬಹುಲ ಗುಣಗಳಿಂದ ಕೂಡಿದವರಾದ್ರಿಂದ, ಸೂಕ್ಷ್ಮರಾದ್ರಿಂದ, ಅತ್ಯಂತ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದ್ರಿಂದ, ಎಚ್ಚರ ಇದ್ದು ಕೆಲಸಗಳನ್ನು ಮಾಡುವುದರಿಂದ ಅವರು ಅನಿರ್ದೇಶ್ಯರು. ಅವರ ಕಾರ್ಯಭಾರ ಏನು, ಹೇಗೆ ಅವರು ಲೋಕವನ್ನು ನಿರ್ವಹಿಸ್ತಾರೆ ಅನ್ನುವ ಈ ಅಂಶವನ್ನ ನಾವು ಯಾರೂ ಕೂಡ ಅಂದಾಜು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅನಿರ್ದೇಶ್ಯಂ ಅವ್ಯಕ್ತಂ ಇದಿಷ್ಟು ಹೇಳಿದ್ದು ಶ್ರೀ ಪರವಾಗಿ ಹೇಳಿದ್ದು. ಅದಕ್ಕೆ ಅಲ್ಲಿ ಆ ಸಾಮವೇದ ಸೌಕರಾಯಣ ಶ್ರುತಿಯ ವಿವರಣೆಯನ್ನು ಕೊಡುವಾಗ ಭಗವಂತನಿಗೂ ಅವ್ಯಕ್ತ ಅಂತ ಹೆಸರಿದೆ, ಭಗವಂತನಿಗೂ ಅಕ್ಷರ ಅಂತ ಹೆಸರಿದೆ, ಭಗವಂತನಿಗೂ ಅನಿರ್ದೇಶ್ಯ ಅಂತ ಹೆಸರಿದೆ. ಇಬ್ಬರಿಗೂ ಈ ಹೆಸರಿದೆ. ಇಲ್ಲಿ ಅವಳನ್ನ ವಿಶೇಷವಾಗಿ ಗಮನಿಸಿ ಅವಳನ್ನು ಉಪಾಸನೆ ಮಾಡುವ ಕ್ರಮವನ್ನ ಹೇಳ್ತಾ ಇದ್ದಾರೆ. ಇತಿ ತಾಂ ಪರ್ಯುಪಾಸತೆ. ಹೀಗೆ ಅವಳನ್ನ
ಉಪಾಸನೆ ಮಾಡ್ತಾರೆ. ಯಾರು ಮಾಡ್ತಾರೋ ಅಂತ ಅದು ಮುಂದೆ ಅಲ್ಲಿಗೆ ಅನ್ವಯ ಆಗುತ್ತೆ. ಸರ್ವತ್ರ ಗಮ್ ಗಚ್ಚತೀತಿ ಗಹ, ಎಲ್ಲೆಡೆ ಹೋಗುವವಳು ಅಂದ್ರೆ ಎಲ್ಲೆಡೆ ಇರುವವಳು, ಎಲ್ಲೆಡೆ ತುಂಬಿದವಳು, ಮತ್ತು ಎಲ್ಲರಿಗಿಂತ ಈ ಇರುವ ಉಳಿದ ಜೀವರಾಶಿಗಳಲ್ಲಿ ಎಲ್ಲರಿಗಿಂತ ಹೆಚ್ಚು ತಿಳುವಳಿಕೆಯಿಂದ ಕೂಡಿದವಳು. ಸರ್ವತ್ರ ಗ ಅವಗಮನ, ಸರಿಯಾದ ತಿಳುವಳಿಕೆ ಉಳ್ಳವಳು. ಅಚಿಂತ್ಯಂ, ಅವಳನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟ, ಅವಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವುದು ಕಷ್ಟ. ಅವಳನ್ನು ಎಷ್ಟು ತಿಳಿದ್ರೂ ಅವಳು ಅಚಿಂತ್ಯಳೆ. ಚಿಂತಿಸಿ ಮುಗೀತು, ಅವಳ ಬಗ್ಗೆ ಚಿಂತಿಸಿ ನನಗೆ ಅರ್ಥ ಆಯ್ತು ಇಷ್ಟೇ ಅಂತ ಅಳೆಯಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು, ಎಳಿಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು, ಕೂಡಿ ಕಳೆದು ಗುಣಾಕಾರ ಭಾಗಾಕಾರಗಳಿಂದ ಅರ್ಥೈಸಿಕೊಳ್ಳಲು ಸಾಧ್ಯವಾಗದ್ದು. ಕೂಟಸ್ಥಂ, ವಿಕಾರ ಇಲ್ಲದ್ದು. ಕೂಟಸ್ಥ ಅಂದ್ರೆ ಯಾವ ವಿಕಾರವೂ ಇಲ್ಲದ ಅಚಲಂ, ಇದು ಮತ್ತು ಬಂದಿತ್ತು. ಅವಳನ್ನ ಅಚಲ ಅಂತ ಕರೀತಾರೆ. ಅವಳೆಂದೂ ಕೂಡ ತನ್ನ ಸ್ಥಾನದಿಂದ ಚ್ಯುತಳಾಗದವಳು, ಧ್ರುವ. ಅದೇ ಇನ್ನೊಂದು ರೀತಿಯಲ್ಲಿ ಧ್ರುವ ಅಂದ್ರೆ ದೃಢ. ಅವಳನ್ನ ಅವಳ ನಿರ್ಧಾರದಿಂದ ಕದಲಿಸಲು ಸಾಧ್ಯವಾಗದ್ದು, ಅವಳ ಆಲೋಚನೆಯಿಂದ ಆಕೆಯನ್ನ ಬದಲಾಯಿಸಲಿಕ್ಕೆ ಆಗದೇ ಇರುವಂತಹದ್ದು, ಮತ್ತು ಪರಮಾತ್ಮನ ಪ್ರೀತಿಯಿಂದ ಎಂದೂ ಕೂಡ ಅವಳು ಹೊರಗೆ ಬರುವಂಥವಳಲ್ಲ. ಪರಮಾತ್ಮನ ಪ್ರೀತಿಯನ್ನ ನಿರಂತರ ಮಾಡ್ತಾ ಇರುವವಳು, ಮತ್ತು ಆ ಪ್ರೀತಿಯನ್ನ ತನ್ನದೇ ಸಹಜವಾದ ಅದು ಜೀವಿಸುವ ರೀತಿಯಿಂದ ಭಾವಿಸಿದವಳು, ಅಚಲವಳು. ಈ ವಿಷಯದಲ್ಲಿ ಎಂದೂ ಕೂಡ ತನ್ನ ನಿರ್ಧಾರ ಎಲ್ಲಿ ಆದ್ರೂ ತಪ್ಪಿತಾ, ಹೆಚ್ಚು ಕಮ್ಮಿ ಆಯ್ತಾ ಅಂತ ಯಾವತ್ತೂ ಚಿಂತಿಸಿದವಳು, ಅಚಲಂ ಧ್ರುವಂ. ಹೀಗೆ ಪರಿಉಪಾಸತೆ, ಇದೆಲ್ಲ ಪರಿಉಪಾಸನಕ್ಕೆ. ಪರಿ ಉಪಾಸನ ಅಂತಂದ್ರೆ ಪರಿತಃ, ಎಲ್ಲ ದೃಷ್ಟಿಯಿಂದಲೂ ಅವಳನ್ನ ಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತ ಅರ್ಥ. ಅರೆಬರೆಯಾಗಿ ಧ್ಯಾನ ಅಂತ ಸುಮ್ಮನೆ ಒಂದಿಷ್ಟು ಹೊತ್ತು ಮ್ಯೂಸಿಕ್ ಹಾಕಿ ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳೋದಲ್ಲ. ಧ್ಯಾನ ಅಂತ ಅನ್ನೋದನ್ನು ಹೇಗಿರ್ಬೇಕು ಅನ್ನೋದು ಒಂದು ರೀತಿ ಇಲ್ಲ, ಇದೊಂದು ಪಾಠ. ಹೇಗೆ ಚಿಂತನೆ ಮಾಡಬೇಕು ಅಂತ ಹೇಳುವಾಗ ಪರಿಯುಪಾಸನ ಅನ್ನುವಂಥದ್ದು ಪರಿಪೂರ್ಣವಾದ ರೀತಿಯಲ್ಲಿ ಅನುಸಂಧಾನ ಮಾಡಿದ್ರೆ ಮಾತ್ರ ಧ್ಯಾನ ಆಗುತ್ತೆ. ಅರೆಬರೆ ತಿಳ್ಕೊಂಡು ನಾನು ಧ್ಯಾನ ಮಾಡ್ತೇನೆ ಅಂದ್ರೆ ಅದು ಧ್ಯಾನ ಆಗುದಿಲ್ಲ. ಧ್ಯಾನಕ್ಕೆ ತುಂಬಾ ಕ್ರಮಗಳಿವೆ, ಮಜಲುಗಳಿವೆ, ಎಚ್ಚರಗಳು ಬೇಕು, ಸರಿಯಾದ ಗಮನ ಇರಬೇಕು. ಇಲ್ಲ ಅಂತ ಆದ್ರೆ ಅದು ತೀರಾ ಅನರ್ಥಕ್ಕೆ ಈಡಾಗುತ್ತೆ. ಅನ್ನೋದಕ್ಕೋಸ್ಕರ ಒಂದು ವಸ್ತುವನ್ನ ಚಿಂತಿಸುವಾಗ ಧ್ಯಾನಕ್ಕೆ ಯೋಗ್ಯವಾದ ವಸ್ತು ಯಾವುದು? ಒಂದು ರೀತಿಯಲ್ಲಿ ಇದೆಲ್ಲವೂ ಕೂಡ ನಾರಾಯಣನಿಗೆ ಸಂಬಂಧಪಟ್ಟ ನಾಮಗಳೂ ಆಗಿ ಗುಣಗಳೂ ಆಗಿ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ, ಅವನ ಗುಣಗಳೆಲ್ಲವೂ ಕೂಡ ಅವನ ಹೆಸರುಗಳೆಲ್ಲವೂ ಕೂಡ ಗುಣಗಳಿಂದ ಕೂಡಿದ್ದಕ್ಕೋಸ್ಕರ ಅವನನ್ನ ಚಿಂತಿಸಬೇಕು ಅಂತ ಹೇಳುದು. ಸುಮ್ಮನೆ ಅರ್ಥ ಗೊತ್ತಿಲ್ಲದೆ ನೀನೇ ಇಂದ್ರ, ನೀನೇ ಚಂದ್ರ, ನೀನೇ ಧ್ರುವ ನಕ್ಷತ್ರದ ಹಾಗೆ ಮೆರೆಯುವ ಅಂತೆಲ್ಲ ಹೇಳಿದ್ರೆ ಅವನು ಇಲ್ಲೇ ಇರ್ತಾನೆ. ನಾವು ಅವನನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಹೇಳಬೇಕಷ್ಟು ಹೊರತು ಅದು ನಿಜವಾದ ಗುಣಗಳಾಗಿರುವುದಿಲ್ಲ. ಆದ್ರಿಂದ ಇಲ್ಲಿ ಹೇಳಿದ್ದು ಅವ್ಯಕ್ತ ತತ್ವದ ಉಪಾಸನೆ ಆದ್ರೂ ಕೂಡ ನಾವು ಒಂದು ಅಂಶದ ಅಂದ್ರೆ ಈ ಹಿಂದಿನ ಶ್ಲೋಕದ ವಿವರಣೆಯನ್ನು ಗಮನಿಸಿ ಅರ್ಥ ಮಾಡಿಕೊಳ್ಳುವುದಾದ್ರೆ ಇದು ನಾರಾಯಣನನ್ನೂ ಕುರಿತು ಹೇಳಿದ ಮಾತು. ಅವಳನ್ನು ಉಪಾಸಿಸಿದ್ರೂ ಕೂಡ ಏತು ಪರಿಯುಪಾಸತೆ ಸರ್ವಭೂತ ಹಿತೈರತಾಃ ತೇ ಮಾಮೇವ ಪ್ರಾಪ್ನುವಂತಿ. ಅವರು ಹಾಗೆ ಅವಳನ್ನು ಉಪಾಸನೆ ಮಾಡಿದ್ರು, ಅದೇ ಗುಣಗಳಿಂದ ನಾನೂ ಕೂಡ ತುಂಬಿದವನಾದ್ರಿಂದ, ಹಾಗೆ ಉಪಾಸನೆಗೆ ಯೋಗ್ಯನಾದದ್ರಿಂದ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ, ಇಂದ್ರಿಯಗಳ ಗ್ರಾಮ ಅಂದ್ರೆ ಗುಂಪು, ಸನ್ನಿಯಮ್ಯ ಇಂದ್ರಿಯಗಳ ಗುಂಪನ್ನ ಸರಿಯಾಗಿ ನಿಯಂತ್ರಣದಲ್ಲಿ ಇಟ್ಟು ಸರ್ವತ್ರ ಸಮಬುದ್ಧಯ, ಎಲ್ಲೆಡೆ ಸಮಬುದ್ಧಿ ಉಳ್ಳವನಾಗಿ. ಸಮಬುದ್ಧಿ ಅಂತಂದ್ರೆ ಸರ್ವದಾ ಸರ್ವ ವಸ್ತುಗಳಲ್ಲಿ ಪರಮಾತ್ಮ
ಏಕಪ್ರಕಾರವಾಗಿದ್ದಾನೆ ಅನ್ನುವ ಬುದ್ಧಿ, ಸಮಾನ ಬುದ್ಧಿ. ಬಲ್ಬುಗಳಲ್ಲಿ ವೇರಿಯೇಷನ್ ಇರುತ್ತೆ, ಅದರಲ್ಲಿ ಪಾಸ್ ಆಗುವ ಕರೆಂಟ್ ಮಾತ್ರ ಒಂದೇ ಅನ್ನುವ ಪ್ರಜ್ಞೆ ಸಮಬುದ್ಧಿ. ಎಲ್ಲೆಡೆ ಹರಿಯುವಂತಹ ಕರೆಂಟಿನ ಸಾಮರ್ಥ್ಯ ಒಂದೇ. ವೈರ್ ವ್ಯತ್ಯಾಸದಿಂದ ಅದರಲ್ಲಿ ತಗೊಂಡು ಹೋಗುವ ವ್ಯವಸ್ಥೆ ಬದಲಾಗ್ಬೋದು. ಆದ್ರೆ ಕರೆಂಟ್ ಅನ್ನೋದು ಒಂದು ಪ್ರವಾಹ, ಅದು ನಿರಂತರ ಚೇತನಮಯ. ಎಲ್ಲಾ ವಸ್ತುಗಳನ್ನು ಕೂಡ ಆಯಾ ವಸ್ತುಗಳ ಫ್ಯಾನ್ ನಿಂದ ಯಾವತ್ತೂ ಕೂಡ ಬೆಂಕಿ ಬರುವುದಿಲ್ಲ. ಅಂದ್ರೆ ಸುಟ್ಟೋಗ್ಬೋದು ಸರ್ಕ್ಯೂಟ್ ಹಾಳಾಗಿ, ಆದ್ರೆ ಅದು ಎಂದು ಬಿಸಿ ಮಾಡಲ್ಲ. ಫ್ರಿಡ್ಜ್ ಯಾವತ್ತು ಬೇಯಿಸಲ್ಲ. ಅಂದ್ರೆ ಆ ವಸ್ತುವಿನಲ್ಲಿ ಏನು ಗುಣ ಇದೆಯೋ ಅದನ್ನೇ ಕರೆಂಟು ಅಭಿವ್ಯಕ್ತಿ ಮಾಡುತ್ತೆ ಹೊರತು, ಆದ್ರೆ ಕರೆಂಟ್ ಇಲ್ಲದೆ ಅದು ಯಾವುದು ಅಭಿವ್ಯಕ್ತಿ ಆಗಲ್ಲ. ಹೀಗೆ ಪ್ರತಿಯೊಂದು ವಸ್ತುವಿನಲ್ಲೂ ಅವನಿದ್ದಾನೆ, ಸಮವಾಗಿ ಇದ್ದಾನೆ. ಆದ್ರೆ ಆಯಾ ವಸ್ತುವಿನಲ್ಲಿರುವ ಗುಣಧರ್ಮಗಳನ್ನೇ ಅಭಿವ್ಯಕ್ತಿ ಮಾಡ್ತಾನೆ, ಅವನು ಚೇಂಜ್ ಮಾಡಲ್ಲ. ಹೇಗೆ ಕರೆಂಟು ಆಯಾ ಇಂಜಿನ್ಗಳ ಕಾರ್ಯಕ್ಷಮತೆಗೆ ಅನುಗುಣವಾಗಿ, ಅಲ್ಲಿ ಇಂಜಿನ್ನು ಮತ್ತು ಇಲ್ಲಿರುವ ಕರೆಂಟು ಅನ್ನೋದು ಒಂದು ಸಾಮಾನ್ಯ ಉದಾಹರಣೆ ಹೊರತು ಇದು 100ಕ್ಕೆ 100 ಉದಾಹರಣೆ ಆಗುದಿಲ್ಲ. ಯಾಕೆಂದ್ರೆ ಅದಕ್ಕೆ ತಾನು ಮಾಡ್ತಾ ಇದ್ದೇನೆ ಅನ್ನುವ ಪ್ರಜ್ಞೆ ಇಲ್ಲ. ಆದ್ರೆ ಇಲ್ಲಿ ಹಾಗಲ್ಲ, ಪರಮಾತ್ಮನಿಗೆ ತಾನು ಮಾಡ್ತಾ ಇದ್ದೇನೆ ಅನ್ನುವ ಪ್ರಜ್ಞೆ ಇದೆ. ಇದು ಯಾವ ಗುಣಧರ್ಮದಿಂದ ಕೂಡಿದೆ ಅಂತ ಗೊತ್ತಿದೆ. ಗೊತ್ತಿದ್ದು ಬದಲಾಯಿಸಬೇಕಾದ ಸಾಮರ್ಥ್ಯವೂ ಇದೆ. ಆದ್ರೂ ಮಾಡದೆ ಕೇವಲ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ದೊಡ್ಡ ಸ್ಥಿತಿ ಅವನಲ್ಲಿ ಇರುವುದಾದ್ರಿಂದ ಅವನು ಎಲ್ಲೆಡೆ ಸಮವಾಗಿ ಇದ್ದಾನೆ ಅಂತ ಬುದ್ಧಿ. ತೇ ಪ್ರಾಪ್ನುವಂತಿ ಮಾಮೇವ, ಅವರು ನನ್ನನ್ನೇ ಹೊಂದುತ್ತಾರೆ. ಸರ್ವಭೂತ ಹಿತೇ ರತಾಃ, ಎಲ್ಲ ಜೀವರಾಶಿಗಳ ಹಿತವನ್ನೂ ಕಾಪಾಡುವಂತಹ ಅವರು ಯಾವಾಗಲೂ ಕೂಡ ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಭಗವಂತನನ್ನ ಕಾಣ್ತಾರೆ. ಎಲ್ಲ ಜೀವರಾಶಿಗಳಲ್ಲೂ ಕೂಡ ಭಗವಂತನನ್ನ ನೋಡ್ತಾರೆ. ಭವಂತು ತ್ವದುಪಾಸಕಾಃ ಏವ ಉತ್ತಮಾಃ. ಆಯಿತು, ಇತರೇಷಾಂ ಕಿಂ ಫಲಂ ಇತ್ಯತಃ ಆಹ ಏತು ಇತ್ಯಾದಿನ ಅನಿರ್ದೇಶ್ಯತ್ವಂ ಚ ಉಕ್ತಂ ಭಾಗವತೆ ಮಾಯಾಯಾಃ. ನಿನ್ನನ್ನು ಉಪಾಸನೆ ಮಾಡಿದವರ ಶ್ರೇಷ್ಠತೆಯನ್ನು ನೀನು ಹೇಳ್ತಾ ಇದ್ದಿ. ನೀನು ಉಪಾಸಕರೇ ಉತ್ತಮರೇ. ಅದು ಈಗ ಇಲ್ಲಿ ಮತ್ತೆ ನಿರ್ಧಾರ ಆಯ್ತು. ತೇ ಪ್ರಾಪ್ನುವಂತಿ ಮಾಮೇವ ಅಂತ ಹೇಳಿದ್ದಾನೆ. ಮತ್ತೆ ಈ ಸಗುಣ ನಿರ್ಗುಣ ಪ್ರಶ್ನೆ ಬಂದ್ರೆ, ಮಾಂ ಅಂದ್ರೆ ಇಲ್ಲಿ ಸಗುಣನಾದ ಕೃಷ್ಣನನ್ನೇ ಹೇಳಿಕೊಂಡದ್ದಾಗಿ ಮಾಮೇವ ತೇ ಪ್ರಾಪ್ನುವಂತಿ ಅಂತಂದ್ರೆ ಏನಾಯ್ತು? ನಿರ್ಗುಣ ಬ್ರಹ್ಮ ಇನ್ನೊಬ್ಬ ಇಲ್ಲ ಅಂತ ಆಯ್ತು. ಅಥವಾ ಒಂದು ವೇಳೆ ನಿಮ್ಮ ಪ್ರಕಾರ ಕಲ್ಪಿಸಿ ನಿರ್ಗುಣ ಅಂತ ಒಬ್ಬನನ್ನು ಒಪ್ಪಿಕೊಂಡ್ರು ಕೂಡ ಆ ನಿರ್ಗುಣ ಉಪಾಸನೆಯಿಂದ ಏನು ಉಪಯೋಗ ಇಲ್ಲ, ಅದು ನನ್ನ ಉಪಾಸನೆಗೆನೆ ಬಂದು ನಿಲ್ಲತ್ತೆ. ಮತ್ತೆ ಅಲ್ಲಿ ಎರಡು ಬೇರೆ ಬೇರೆ ಉಪಾಸನೆಗಳ ಮುಖವನ್ನೇ ಹೇಳಿದ್ದು ಹೊರತು ಒಬ್ಬನದ್ದೇ ನಿರ್ಗುಣ ಸಗುಣ ಅಂತ ಹೇಳಿದ್ದಲ್ಲ ಅನ್ನೋದು ನಿರಾಕೃತವಾದ ವಿಷಯ. ಆದ್ರಿಂದ ಭಗವಂತನನ್ನ ಚಿಂತಿಸುವಾಗ ಹೇಗೆ ಚಿಂತಿಸಬೇಕು ಅನ್ನೋದಕ್ಕೋಸ್ಕರ ಭವಂತು ತ್ವದುಪಾಸಕಾಃ ಏವ ಉತ್ತಮಾಃ, ನಿನ್ನ ಉಪಾಸಕರೇ ಅತ್ಯಂತ ಉತ್ತಮರಾದದ್ದು ಅಂತ ಚಿಂತನೆ ಮಾಡೋಣ. ಇತರೇಷಾಂತು, ಉಳಿದವರದ್ದು ಕೂಡ ಉಪಾಸನೆ ಆದಾಗ, ಇಲ್ಲಿ ಪ್ರಧಾನವಾಗಿ ಇತರೇಷಾಂ ಅಂತಂದ್ರೆ ಅವ್ಯಕ್ತ ಉಪಾಸನೆ ಮಾಡಿದವರಿಗೆ ಕಿಂ ಫಲಂ, ಹಾಗೆ ಉಪಾಸನೆ ಮಾಡಿದವರ ಬದುಕಿನ ಗತಿ ಏನು ಅನ್ನುವ ಪ್ರಶ್ನೆಗೆ ಅಲ್ಲಿ ಉತ್ತರ ಕೊಟ್ಟದ್ದು ಏ ತು ಅಕ್ಷರಂ ಅನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಅಂತ ಹೇಳಿ ತೇ ಪ್ರಾಪ್ನುವಂತಿ ಮಾಮೇವ. ಯಾಕೆಂದ್ರೆ ಆ ಅಕ್ಷರ, ಅನಿರ್ದೇಶ, ಅವ್ಯಕ್ತ, ಸರ್ವತ್ರಗ, ಅಚಿಂತ್ಯ, ಕೂಟಸ್ಥ, ಅಚಲ, ಧ್ರುವ ಇವೆಲ್ಲವೂ ಕೂಡ ನನ್ನ ಉಪಾಸನೆಯ ಮುಖಗಳು. ಆದ್ರಿಂದಾಗಿ ನನ್ನಲ್ಲಿಗೆ ಬರಲೇಬೇಕು. ನನ್ನ ಕಡೆಯಿಂದಲೇನೆ ಆತನಿಗೆ ಬಿಡುಗಡೆ. ಅನಿರ್ದೇಶತ್ವವನ್ನ
ಭಾಗವತೆ ಮಾಯಾಯಾ ಚ ಉಕ್ತಂ. ಮಾಯಾಯಾ ಈಗ ಹೇಳಿದ ಅವ್ಯಕ್ತ ತತ್ವದ ಅನಿರ್ದೇಶ್ಯ ಅನ್ನೋ ಶಬ್ದದ ವಿವರಣೆಯನ್ನ ಮಾಯೆಗೂ ಹೇಳಿದ್ದಾರೆ. ಮಾಯಾ ಅಂದ್ರೆ ಲಕ್ಷ್ಮಿ. ಅಪ್ರತರ್ಕ್ಯಾತ್ ಅನಿರ್ದೇಶ್ಯಾತ್ ಇತಿ ಕೇಶ್ವಪಿ ನಿಶ್ಚಯ ಇತಿ. ಅಪ್ರತರ್ಕ್ಯಾತ್ ಊಹಿಸ್ಲಿಕ್ಕೆ ಸಾಧ್ಯವಾಗತ್ತು. ಅನಿರ್ದೇಶ್ಯಾತ್ ಹೀಗೇನೆ ಅಂತ ಅದನ್ನ, ಅಥವಾ ಇಲ್ಲೇ ಇರುದು, ಇಷ್ಟೇ ಇರುದು, ಹೀಗೆ ಇರುದು, ಇಂಥದ್ದೇ ಇರುದು ಅಂತ ನಿರ್ದೇಶ ಅಂತಂದ್ರೆ ಕೈ ತೋರಿಸಿ ಹೇಳಲಿಕ್ಕೆ ಬರುವಂಥದ್ದು. ಹಾಗೊಂದು ನಿರ್ದೇಶನ ಕೊಡ್ಲಿಕ್ಕೆ ಅಥವಾ ಮಾಡು ಅಂತ ಇನ್ನೊಬ್ಬರಿಂದ ಯಾರಿಂದಲೂ ಅವಳು ನಿರ್ದೇಶನಕ್ಕೆ ಒಳಗಾಗುವಳಲ್ಲ. ಅದರಿಂದಾಗಿ ಇತಿ ಕೇಶ್ವಪಿ ನಿಶ್ಚಯ, ಯಾರಲ್ಲೂ ಅದರ ಬಗ್ಗೆ ನಿಶ್ಚಯ ಆಗಿಲ್ಲ. ಈಶ್ವರಸ್ತು ದೇವಶಬ್ದೇನ ಉಕ್ತಃ ದೈವಮೇವ ಪರೇ ಯಜ್ಞಂ. ದೈವಮನ್ಯೇ ಅಪರೇ, ಇದನ್ನ ಪರ ದೈವ ಅಂತ ಹೇಳಿರುವುದರಿಂದ ಇಲ್ಲಿ ಈಶ್ವರನ ದೇವಶಬ್ದೇನ ಈಶ್ವರಸ್ಯ ನಿರೂಪಣಂ ಕೃತಂ ಇತಿ ಕಾರಣತಃ. ದೈವ ಅನ್ನುವ ಶಬ್ದದಿಂದ ಪರಮಾತ್ಮನನ್ನೇ ಉಲ್ಲೇಖ ಮಾಡಿದ್ದಾರೆ. ಅದರಿಂದಾಗಿ ಉಕ್ತಂಚ ಸಾಮವೇದೆ ಕಾಷಾಯಣ ಶ್ರುತೌ. ಉಕ್ತಂ ಸಾಮವೇದದಲ್ಲಿ ಕಾಷಾಯಣ ಶ್ರುತಿಯಲ್ಲಿ ಈ ಮಾತು ಹೇಳಿದ್ದಾರೆ. ನಾ ಸದಾಸೀತ್ ನೋ ಸದಾಸೀತ್ ತದಾನೀಂ ಇತಿ ನ ಮಹಾಭೂತಂ ನೋಪಭೂತಂ ತದಾ ಆಸೀತ್ ಇತ್ಯಾರಭ್ಯ ತಮ ಆಸೀತ್ ತಮಸಾ ಗೂಢಮಗ್ರೇ ಇತಿ. ತಮಃ ಅವ್ಯಕ್ತಂ ಅಜರಂ ಅನಿರ್ದೇಶ್ಯಂ ಏಷಾ ಹೇಮ ಪ್ರಕೃತಿ ಅಂತ ಕಾಷಾಯಣ ಶ್ರುತಿಯಲ್ಲಿ, ಸಾಮವೇದದ ಕಾಷಾಯಣ ಶ್ರುತಿಯಲ್ಲಿ ನಾ ಸದಾಸೀತ್ ನೋ ಸದಾಸೀತ್, ಸತ್ ಅಂದ್ರೆ ಕಣ್ಣಿಗೆ ಕಾಣುವ ಮಣ್ಣು ನೀರು ಬೆಂಕಿ, ಅಸತ್ ಅಂದ್ರೆ ಆಕಾಶ ಮತ್ತು ಗಾಳಿ. ಆಗ ಆಕಾಶ ಗಾಳಿ ಇರ್ಲಿಲ್ಲ, ಮಣ್ಣು ನೀರು ಬೆಂಕಿ ಇರ್ಲಿಲ್ಲ, ಇದ್ಯಾವುದೂ ಇರ್ಲಿಲ್ಲ. ಆದ್ರೆ ಒಂದಿತ್ತು, ಸತ್ ಆಸೀತ್. ಸತ್ ಅಂದ್ರೆ ಅಲ್ಲಿ ಹೇಳಿದ್ದಕ್ಕಿಂತ ಬೇರೆ ಅಂತ ಅರ್ಥ. ನಾ ಸದಾಸೀತ್ ಅಂತ ಒಂದು ಹೇಳಿ, ನೋ ಸದಾಸೀತ್ ಅಂತ ಇನ್ನೊಂದು ಹೇಳಿ, ಮತ್ತೆ ಸದಾಸೀತ್ ಅಂತಂದ್ರೆ ಇನ್ನೇನೋ ಒಂದು ಬೇರೆ ಅರ್ಥ ಇದೆ ಅಂತ ಅರ್ಥ ಅಲ್ಲ. ನೋ ಸದಾಸೀತ್ ತದಾನೀಂ, ಕದಾ ಸೃಷ್ಟಿಯ ಆರಂಭದಲ್ಲಿ ಏನಿತ್ತು ಅಂತ ಮತ್ತೆ ಮುಂದೆ ಹೇಳ್ತಾರೆ. ನ ಅಸದಾಸೀತ್ ನ ಸದಾಸೀತ್ ತದಾನೀಂ, ಪ್ರಳಯ ಕಾಲದಲ್ಲಿ. ನ ಮಹಾಭೂತಂ, ಮಹಾಭೂತವೂ ಇರಲಿಲ್ಲ, ಅಂದ್ರೆ ಮಹತ್ ತತ್ವ. ನೋಪಭೂತಂ, ಆ ಮಹತ್ತತ್ವದ ಮರಿಗಳಾದ ಅಹಂಕಾರ ತತ್ವ, ಇತರ ದೇವ ತತ್ವಗಳು, ವಿಕಾರಗಳು. ತದಾ ನ ಮಹಾಭೂತಮಾಸೀತ್ ನ ಉಪಭೂತಮಾಸೀತ್, ಮರಿಭೂತಗಳು ಕೂಡ ಇರಲಿಲ್ಲ ಅಂತ ಹೇಳ್ತಾ 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 ಕೊನೆಗೆ ತಮ ಆಸೀತ್, ಕತ್ತಲೆ ಇತ್ತು, ಯಾವುದೂ ಇರಲಿಲ್ಲ, ಕತ್ತಲೆ ಇತ್ತು. ಆ ಕತ್ತಲೆ ತಮಸಾ ಗೂಢಮಗ್ರೆ, ಅದು ಮಾತ್ರ ಇದ್ದದ್ದಲ್ಲ, ಅದರಿಂದ ಎಲ್ಲವೂ ವ್ಯಾಪ್ತವಾಗಿತ್ತು. ತಮಸಾ, ಆ ತಮಸ್ಸಿನಿಂದ ಎಲ್ಲವೂ ಗೂಢಂ, ಎಲ್ಲವೂ ಮುಚ್ಚಿ ಹೋಗಿತ್ತು, ಎಲ್ಲವೂ ವ್ಯಾಪಿಸಿಕೊಂಡಿತ್ತು, ಬೇರೆ ಏನು ಕಾಣಿಸ್ತಿರ್ಲಿಲ್ಲ. ಈ ತಮ ಎಂತದ್ದು ಅಂದ್ರೆ ತಮಃ ಅವ್ಯಕ್ತಂ. ಈ ತಮಸ್ಸು ಅನ್ನೋದು ಅವ್ಯಕ್ತ ತತ್ವ, ಅದರ ಪರಿಣಾಮ ಅದು. ತಮಃ ಅವ್ಯಕ್ತಂ ಅಚರಂ, ಆದರೆ ಜೀರ್ಣವಾಗದ್ದು, ನಾಶವಾಗದ್ದು, ಮುದಿತನಕ್ಕೆ ಒಳಗಾಗದೇ ಇರುವಂತ ತತ್ವ ಅಜರಂ. ಅನಿರ್ದೇಶ್ಯಂ, ಇಷ್ಟೇ ಕತ್ತಲೆಯ ಸ್ವರೂಪ, ಕತ್ತಲೆಯ ಸಾಮರ್ಥ್ಯ ಇಷ್ಟೇ, ಇದಕ್ಕಿಂತ ಮೇಲೆ ಏನು ಮಾಡ್ಲಿಕ್ಕಾಗಲ್ಲ ಅಂತ ಕತ್ತಲೆಯನ್ನು ಕೂಡ ಪ್ರಿಡಿಕ್ಟ್ ಮಾಡ್ಲಿಕ್ಕಾಗಲ್ಲ. ಅನಿರ್ದೇಶ್ಯಂ ಏಷಾಹ್ಯೇವ ಪ್ರಕೃತಿ, ಅವಳನ್ನೇ ಪ್ರಕೃತಿ ಅಂತ ಕರೀತಾರೆ. ಇತಿ ಸರ್ವಗ ಅಚಿಂತ್ಯಾದಿಲಕ್ಷಣ ಚಸ, ಅವಳು ಸರ್ವಗ, ಎಲ್ಲೆಡೆ ತುಂಬಿದವಳು, ಎಲ್ಲವನ್ನು ತಿಳಿದವಳು. ಅಂದ್ರೆ ಸೃಷ್ಟಿಗೆ ಬರುವ ಎಲ್ಲಾ ವಸ್ತುಗಳ ಬಗ್ಗೆ ಆಕೆ ಗೊತ್ತಿದೆ. ಸೃಷ್ಟಿಗೆ ಬರುವ ಎಲ್ಲ ಜೀವರಾಶಿಗಳ ಬಗ್ಗೆಯೂ ಕೂಡ ಆಕೆ
ತಿಳಿದಿದ್ದಾಳೆ. ಆದ್ರೆ ಅವಳನ್ನ ಅಚಿಂತ್ಯ, ಯಾವ ಜೀವರಾಶಿಗಳು ತಿಳಿದಿಲ್ಲ. ಇತ್ಯಾದಿ ಲಕ್ಷಣ. ಈ ರೀತಿಯಾದ ತಮೋಭಿಮಾನಿನಿಯಾದ ಆಕೆಯ ಅನೇಕ ಗುಣಲಕ್ಷಣಗಳನ್ನ ಆಕೆಯನ್ನು ಉಪಾಸನ ಮಾಡಬೇಕಾದ ಕ್ರಮದ ದೃಷ್ಟಿಯಿಂದ ಹೇಳಿದ್ದಾರೆ. ತಥಾ ಹಿ ಮೋಕ್ಷ ಧರ್ಮೇ, ಮೋಕ್ಷ ಧರ್ಮದಲ್ಲಿ ಈ ವಿಷಯವನ್ನ ನಿರೂಪಣೆ ಮಾಡಿದ್ದಾರೆ. ನಾರಾಯಣ ಗುಣಾಶ್ರಯಾತ್ ಅಜರಾತ್ ಅತೀಂದ್ರಿಯಾತ್ ಅಗ್ರಾಹ್ಯಾತ್ ಅಸಂಭವತಃ ಅಸತ್ಯಾತ್ ಅಹಿಂಸ್ರಾತ್ ಲಲಾಮಾತ್ ದ್ವಿತೀಯ ಪ್ರವೃತ್ತಿ ವಿಶೇಷಾತ್ ಅವೈರಾಗ್ಯಕ್ಷಯಾತ್ ಅವೈರಾತ್ ಅಕ್ಷಯಾತ್ ಅಮರಾತ್ ಅಕ್ಷರಾತ್ ಅಮೂರ್ತಿತಃ ಸರ್ವಸ್ಯಾಹ ಸರ್ವಕರ್ತುಃ ಶಾಶ್ವತತಮಸಃ ಇತಿ. ಮೋಕ್ಷಧರ್ಮ ಪರ್ವದಲ್ಲಿ ಮಹಾಭಾರತದ ಒಂದು ಪ್ರಧಾನ ಭಾಗದಲ್ಲಿ ನಾರಾಯಣ ಗುಣಾಶ್ರಯಾತ್, ಆಕೆ ನಾರಾಯಣನ ಗುಣಗಳನ್ನು ಆಶ್ರಯಿಸಿದವಳಾದ್ರಿಂದ, ಅಜರಾತ್ ಜರ ಮುದಿತನ ಇಲ್ಲಾದ್ರಿಂದ, ಅತೀಂದ್ರಿಯಾತ್ ಇಂದ್ರಿಯಗಳಿಗೆ ಕಾಣದವಳಾದ್ರಿಂದ, ಅಗ್ರಾಹ್ಯಾತ್ ಹಿಡಿಯಲು ಸಿಗದೇ ಇರುವಂತದ್ದಾದ್ರಿಂದ, ಅಸಂಭವತಃ ಅದು ಹುಟ್ಟಿ ಬಂದದ್ದಲ್ಲ ಆದ್ರಿಂದ, ಅಸತ್ಯಾತ್ ಅದು ಸತ್ಯ ಅಂತಂದ್ರೆ ಈ ಸತ್ಯಂ ಪರಂ ಧೀಮಹಿ ಅಂತ ಹೇಳುವಾಗ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳಿಂದ ಬೇರೆ ಬೇರೆ ಕ್ರಿಯೆಗಳು ಉಂಟಾಗುವಂಥದ್ದು ಈ ಜಗತ್ತಿಗೆ ಅವನಿಂದಲೇ. ಆದ್ರಿಂದಾಗ ಅವನನ್ನ ಸತ್ಯ ಅಂತ ಕರೀತಾರೆ. ಅದು ಅಲ್ಲದೆ ಇರುವುದು ಅಂತ, ಆ ಸತ್ಯ ಅಲ್ಲದೆ ಇರುವುದು ಅಂತ ಒಂದು ಅರ್ಥ. ಇನ್ನೊಂದು, ಆ ಸತ್ವರಜಸ್ಸು ತಮಸ್ಸು ಗುಣಗಳಿಂದ ಹುಟ್ಟದವಳು, ಅದನ್ನ ಪ್ರಭಾವಿಸ್ತಾಳೆ ಹೊರತು ಅದರಿಂದ ಪ್ರಭಾವಿತಳಲ್ಲ. ಅಹಿಂಸ್ರಾತ್, ಆದ್ರೆ ಅವಳು ಯಾವತ್ತೂ ಕೂಡ ಹಿಂಸಾನಂದಿ ಅಲ್ಲ, ಹಿಂಸಾ ಸ್ವರೂಪಳಲ್ಲ. ಲಲಾಮಾತ್, ಉತ್ತಮವಾದ ಲಲಾಮ ಅಂದ್ರೆ ಮುಖ್ಯ, ದೊಡ್ಡವರು, ಹಿರಿಯ, ಒಡೆಯ ಅನ್ನೋ ಅರ್ಥದಲ್ಲಿ ಒಡೆತನ ಇರುವುದರಿಂದ. ದ್ವಿತೀಯ ಪ್ರವೃತ್ತಿ ವಿಶೇಷ, ಒಂದಾದ್ಮೇಲೆ ಎರಡನೇದ್ದು ಅನ್ನುವ ಪ್ರವೃತ್ತಿಗೆ ಕಾರಣಳಾದವಳು. ಅಂದ್ರೆ ಅದ್ವೈತ ಅಲ್ಲ, ದ್ವೈತವೇ. ದ್ವಿತೀಯ ಪ್ರವೃತ್ತಿ ವಿಶೇಷ, ದ್ವಿತೀಯ ಪ್ರವೃತ್ತಿ ಅಂತಂದ್ರೆ ಭಗವಂತ ಏಕೈವ. ಅವನಾದ್ಮೇಲೆ ಏನಾದ್ರೂ ಒಂದು ವಸ್ತುವನ್ನ ಬಿಡಿಸಿ ಮತ್ತೊಂದು ಪ್ರತ್ಯೇಕ ತತ್ವ ಅಂತ ಹೇಳಲಿಕ್ಕೆ ಸಿಕ್ಕಿದ್ರೆ ಅದು ಇವಳೆ, ಅವ್ಯಕ್ತ ತತ್ವ. ದ್ವಿತೀಯ ಪ್ರವೃತ್ತಿ ವಿಶೇಷ, ಎರಡನೆಯವಳು ಅಂತ ಅನ್ನಿಸಿಕೊಳ್ಳುವ ಹಾಗಿನ ಪ್ರವೃತ್ತಿಗೆ ಕಾರಣಳಾದ. ಅವೈರಾತ್, ಯಾರಲ್ಲೂ ಅವಳಿಗೆ ವೈರ ಇಲ್ಲದೆ ಇರುವುದರಿಂದ. ಅಕ್ಷಯಾತ್, ಯಾರಿಂದಲೂ ಕೂಡ ನಾಶ ಹೊಂದದವಳಾದ್ರಿಂದ. ಅಮರಾತ್, ಅಮರರು ಕೂಡ ಯಾರಿಂದ ಅಮರರಾದ್ರೋ ಅಧಿಕವಾದ ಮನೆ. ಅಕ್ಷಯ ಅಂತಂದ್ರೆ ಎಲ್ಲದಕ್ಕಿಂತ ದೊಡ್ಡ ಮನೆ ಉಳ್ಳವಳು ಅಂತ ಅರ್ಥ. ಎಲ್ಲರಿಗಿಂತ ಅಧಿಕ ಕ್ಷಯ, ಕ್ಷಯ ಅಂದ್ರೆ ಮನೆ ಅಂತ ಅರ್ಥ. ಶ್ರೀನಿವಾಸೆ ಅನ್ನೋ ಧಾತುವಿನಿಂದ ಹುಟ್ಟಿದ ಶಬ್ದ ಅದು. ಅಕ್ಷರಾತ್, ನಾಶ ಹೊಂದದೇ ಇರುವ, ಅಕ್ಷರದ ಸ್ವರೂಪಳೇ ಆದದ್ರಿಂದ. ಅಕ್ಷರಾತ್ ಅಂತಂದ್ರೆ ಅವಳು ಅಕ್ಷರಾಭಿಮಾನಿನಿ, ಅಕ್ಷರದ ದೇವಿ, ವೇದದ ಪ್ರತಿಪಾದ್ಯೆ, ವೇದದ ಉಚ್ಚಾರಣೆಗೆ ಕಾರಣೀಭೂತವಾದ ಶಕ್ತಿ. ಅಮೂರ್ತಿತಃ, ಆದ್ರೆ ಮಣ್ಣು ನೀರು ಬೆಂಕಿ ಆಕಾಶ ಅನ್ನೋ ಹಾಗೆ ನಮ್ಮ ಲೌಕಿಕವಾದ ಮೂರ್ತಿಗಳೆಲ್ಲದೆ ಇರುವುದರಿಂದ. ಸರ್ವಸ್ಯಾಹ, ಎಲ್ಲದರ ಸರ್ವಕರ್ತು, ಅವಳು ಎಲ್ಲದರ ಸರ್ವಕರ್ತು. ಶಾಶ್ವತ ತಮಸಃ, ಶಾಶ್ವತವಾದ ತಮಸ್ಸಿನ ಅಧಿಕಾರವನ್ನು ಹೊಂದಿದವಳಾದ್ರಿಂದ. ಸರ್ವಕರ್ತು, ಎಲ್ಲವನ್ನು ನಿಯಂತ್ರಿಸುವವಳಾದ್ರಿಂದ. ಸರ್ವಸ್ಯಾಹ ಸರ್ವಕರ್ತು, ಎಲ್ಲದರ
ಎಲ್ಲ ಕಾರ್ಯಭಾರಗಳನ್ನ ಶಾಶ್ವತವಾದ ತಮಸ್ಸಿನ ಹಿನ್ನೆಲೆಯಲ್ಲಿ ಎಲ್ಲ ಕಾಲದಲ್ಲೂ ನಡೆಸೋಳಾದ್ರಿಂದ ಅವಳನ್ನ ನಾರಾಯಣನ ಗುಣಾಶ್ರಯಳಾದವಳು ಅಂತ ನಾವು ಅನುಸಂಧಾನ ಮಾಡುವುದರಲ್ಲಿ ಏನೂ ತಪ್ಪಿಲ್ಲ. ಇದೆಲ್ಲ ಗುಣಗಳನ್ನ ಮತ್ತೆ ಭಗವತ್ ಪರವಾಗಿ ನಾವು ಚಿಂತಿಸಬೇಕಾದದ್ದು. ಆದ್ರೆ ಅವನಿಗಿಂತ ಮಿಗಿಲಾಗಿಂತಲ್ಲ, ಅವನಲ್ಲಿ ಎಲ್ಲ ಗುಣಗಳು ಇವೆ ಅಂತ. ಇನ್ನು ಬೇರೆ ಒಂದು ವಿಷಯ ಬರುತ್ತೆ, ನಾಳೆ ಆ ಚಿಂತನೆ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣ.